ಸ್ನೇಹಿತರೆ ನಮಸ್ಕಾರ. ನಾವು ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯನ್ನು ಮುಂದುವರೆಸೋಣ. ಹಾಗೆ ಹಿಂದಿನ ಸಂಚಿಕೆಯನ್ನು ಕೇಳಿಕೊಂಡು ಈ ಸಂಚಿಕೆಯನ್ನು ಕೇಳಿ. ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯನ್ನು ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರುತ್ತೇನೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂದಿನ ವಿಷಯ ಬಾಳಿಗೊಂದು ಗುರಿ. ನಮ್ಮ ಬಾಳಿನಲ್ಲಿ ಗುರಿ ಇಟ್ಟುಕೊಳ್ಳಬೇಕಾ ಬೇಡವಾ ಅಂತ ನೋಡೋಣ. ನಿಮ್ಮಲ್ಲಿರುವ ಸುಪ್ತ ಶಕ್ತಿಗಳನ್ನು ಬಡಿದೆಬ್ಬಿಸಬೇಕಾದರೆ ನಿಮ್ಮ ಜೀವನಕ್ಕೊಂದು ಗುರಿ ಇರಬೇಕು. ಗುರಿ ಎಂದರೆ ಮೋಕ್ಷಾಕಾಂಕ್ಷೆ ಒಂದೇ ಆಗಬೇಕಿಲ್ಲ. ಜೀವನದಲ್ಲಿ ನಿರ್ದಿಷ್ಟವಾದ ಹಾಗೂ ಸ್ಪಷ್ಟವಾದ ಉದ್ದೇಶ ಬೇಕು. ಒಂದು ಸಣ್ಣ ತಾತ್ಕಾಲಿಕ ಅಭಿಲಾಷೆ ಒಂದು ಉದ್ದೇಶವಲ್ಲ. ನೀವು ಕೈಗೊಂಡ ಕೆಲಸದಲ್ಲೆಲ್ಲ ಯಶಸ್ವಿಯಾಗಬೇಕೆಂಬ ಕೇವಲ ಆಸೆ ಮಾತ್ರ ಇದ್ದರೆ ಸಾಲದು. ಗೊತ್ತುಪಡಿಸಿಕೊಂಡ ಕೆಲಸವನ್ನು ಗೊತ್ತುಪಡಿಸಿದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುವ ಉದ್ದೇಶ ಬಹಳ ಅವಶ್ಯಕ. ಕಾರ್ಯಯೋಜನೆಯೊಂದು ಇಲ್ಲದಿದ್ದರೆ ನಿಮ್ಮ ಅಮೂಲ್ಯವಾದ ಮಾನಸಿಕ ಶಕ್ತಿ ಮತ್ತು ಸಮಯ ವ್ಯರ್ಥವಾಗಿ ವ್ಯಯವಾಗುತ್ತದೆ. ನೀವು ಸಭೆಯೊಂದರಲ್ಲಿ ಭಾಷಣ ಮಾಡಲು ಯೋಚಿಸಿರಬಹುದು, ವ್ಯಾಪಾರ ನಡೆಸಲು ಯೋಜನೆ ಹಾಕಿರಬಹುದು, ಕಲಾವಿದನಾಗಲು ಕಾದಂಬರಿಗಾರನಾಗಲು ಇಚ್ಛಿಸಿರಬಹುದು. ನಿಮ್ಮ ಉದ್ಯೋಗದಲ್ಲೇ ಚೆನ್ನಾಗಿ ದುಡಿದು ಹೆಚ್ಚು ಹಣ ಗಳಿಸುವ ಯೋಚನೆ ಇರಬಹುದು. ಏನೇ ಇರಲಿ, ನಿಮ್ಮ ಉದ್ದೇಶವನ್ನು ಕುರಿತು ಸ್ಪಷ್ಟವಾದ ಅರಿವು ನಿಮಗೆ ಇರಬೇಕು. ಆ ಒಂದು ವಿಶಿಷ್ಟ ಆಸೆ ಅಥವಾ ಭಾವನೆ ನಿಮ್ಮನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡುತ್ತದೆ. ಅನಿಶ್ಚಿತತೆಯಿಂದ ಪಾರಾಗಲು ನಾನು ಜೀವನದಲ್ಲಿ ಅತ್ಯಂತ ಹೆಚ್ಚಾಗಿ ಆಶಿಸುವುದು ಯಾವುದು ಎಂಬ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಬೇಕು. ಆಗ ನಿಮ್ಮ ಜೀವನದಲ್ಲಿ ನೀವಿರಿಸಿಕೊಳ್ಳಬಹುದಾದ ಮುಖ್ಯ ಉದ್ದೇಶದ ಚಿತ್ರ ಹೆಚ್ಚು ಸ್ಪಷ್ಟವಾಗುವುದು. ಆಗ ನಿಮ್ಮ ಮಾನಸಿಕ ಶಕ್ತಿ ಆ ದಿಸೆಯಲ್ಲಿ ಹರಿಯಲು ತೊಡಗುವುದು. ಮುಂದಿನ ವಿಷಯ ಹಂಬಲದ ಬೆಂಬಲ. ಜರ್ಮನ್ ದೇಶದ ಫ್ರಾಂಕ್ಫರ್ಟ್ ನಗರದ ಒಂದು ಗಲ್ಲಿಯಲ್ಲಿನ ಪುಸ್ತಕಾಲಯ. ಪುಸ್ತಕಗಳಿಂದ ಆವೃತರಾಗಿ ಏಕಾಗ್ರಚಿತ್ತ ಸಮಾಧಿಸ್ಥ ಯೋಗಿಯಂತೆ ಒಬ್ಬರು ಅಲ್ಲಿ ಕುಳಿತಿದ್ದಾರೆ. ಅದು ಅವರ ಸ್ವಂತ ಗ್ರಂಥಾಲಯ. ಅಲ್ಲಿ ಸುಮಾರು 30,000 ಪುಸ್ತಕಗಳಿವೆ. ಬಹಳಷ್ಟು ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳು. ಅವರು ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಅಲ್ಲ, ಸುಮಾರು 300 ಭಾಷೆಗಳನ್ನು ಬಲ್ಲರು. ಓದು ಬರಹ ಮಾತ್ರವಲ್ಲ, ಅನುವಾದ ಕಾರ್ಯವನ್ನು ಮಾಡಬಲ್ಲರು. ಸರಳವಾಗಿ ಮಾತನಾಡಬಲ್ಲರು. ಇದು ಕಲ್ಪಿತ ಕಥೆಯಲ್ಲ, ವಾಸ್ತವ ವಿಚಾರ. ಅವರ ಹೆಸರು ಡಾಕ್ಟರ್ ಹೆರಾಲ್ಡ್ ಸ್ರುಜ್. ಡಾಕ್ಟರ್ ಸ್ರುಜ್ ಬಹುಭಾಷಾ ತಜ್ಞರಷ್ಟೇ ಅಲ್ಲ, ಶ್ರೇಷ್ಠ ಕವಿಗಳೂ ಹೌದು. ಇಷ್ಟೊಂದು ಭಾಷೆಗಳನ್ನು ಹೇಗೆ ಕಲಿತಿರಿ ಎಂದು ಅವರನ್ನು ಪ್ರಶ್ನಿಸಿದಾಗ ಅವರು ನಗುತ್ತಾ ಉತ್ತರಿಸಿದರು, ಬಹುಭಾಷಾ ಜ್ಞಾನ ಪಡೆಯಲು 3 ಸಂಗತಿಗಳು ಬೇಕೇ ಬೇಕು. ಮೊದಲನೆಯದು ಕಲಿಯಬೇಕು, ತಿಳಿಯಬೇಕು ಎಂಬ ತೀವ್ರವಾದ ಹಂಬಲ. ಎರಡನೆಯದು ಅನವರತ ಶ್ರದ್ಧೆಯಿಂದ ಕೂಡಿದ ಪರಿಶ್ರಮ ಮತ್ತು ಮೂರನೆಯದು ಅವಕಾಶ. ಬಹುಭಾಷೆಗಳನ್ನು ಕಲಿಯುವ ತೀವ್ರ ಹಂಬಲ ಬಾಲ್ಯದಿಂದಲೇ ನನ್ನಲ್ಲಿ ಬಲವಾಗಿ ಬೇರೂರಿತ್ತು. ಮುಂದೆ ಅವಕಾಶ ದೊರೆತುದರಿಂದ ಶ್ರದ್ಧೆಯಿಂದ ಪ್ರಯತ್ನಿಸಿದೆ, ಸಾಧ್ಯವಾಯಿತು ಎಂದರು. ಡಾಕ್ಟರ್ ಸ್ರುಜ್ 300 ಭಾಷೆಗಳನ್ನು ಚೆನ್ನಾಗಿ ಕಲಿಯಬಲ್ಲರು. ನಾವು ಒಂದು ಭಾಷೆಯನ್ನು ಚೆನ್ನಾಗಿ ಕಲಿಯಲಾರೆವು. ಏಕೆ? ನಮಗೆ ಹಂಬಲದ ಬೆಂಬಲವಿಲ್ಲ, ಕಲಿಯಬೇಕೆಂಬ ಆಸೆ ಇಲ್ಲ. ಅಬ್ರಹಂ ಲಿಂಕನ್ ಲಾಯರ್ ಆಗಲು ತೀವ್ರವಾಗಿ ಹಂಬಲಿಸಿದ್ದ. ಬ್ಲ್ಯಾಕ್ ಸ್ಟೋನ್ ಅವರ ಗ್ರಂಥಗಳನ್ನು ಪಡೆಯಲು ಒಮ್ಮೆ 40 ಮೈಲಿ ದೂರ ನಡೆದು ಹೋಗಿದ್ದನಂತೆ. ತೀವ್ರ ಹಂಬಲ, ತೀವ್ರ ಅಭೀಪ್ಸೆಗಳೇ ಗುರಿ ಸಾಧಿಸಲು ಯೋಗ್ಯವಾದ ವಾತಾವರಣದೆಡೆಗೆ ನಮ್ಮನ್ನು ಸೆಳೆಯುವು. ಆಧ್ಯಾತ್ಮಿಕ ಜಗತ್ತಿನಲ್ಲೂ ತೀವ್ರ ಹಂಬಲ, ತೀವ್ರ ವ್ಯಾಕುಲತೆ ಇತ್ತು ಎಂದಾದರೆ ದೇವರನ್ನು ಪಡೆಯಬಹುದು. ತೀವ್ರ ವ್ಯಾಕುಲತೆ ಇತ್ತು ಎಂದರೆ ಅರುಣೋದಯ ಆದ ಹಾಗೆ ಇನ್ನು ಸೂರ್ಯೋದಯಕ್ಕೆ ತಡವಿಲ್ಲ ಎಂದು ಭಗವಾನ್ ಶ್ರೀರಾಮಕೃಷ್ಣರು ಹೇಳಿದರು. ನೋಡಿದಿರಾ ಈ ಹಂಬಲದ ಮಹಿಮೆ.
ಯಾವುದಾದರೊಂದು ವಸ್ತುವನ್ನು ಕುರಿತು ಅರಿತುಕೊಳ್ಳಬೇಕೆಂಬ ತೀವ್ರವಾದ ಹಂಬಲ ಮಾನವನ ಹೃದಯದಲ್ಲಿ ಪ್ರಬಲವಾಗಿ ಉದಯಿಸದಿದ್ದರೆ, ವ್ಯಾಕುಲತೆ ಉಂಟಾಗದಿದ್ದರೆ ಅವನ ಕಣ್ಣುಗಳ ಎದುರಿಗೆ ಅಂಧಕಾರವೇ ಇರುವುದು. ಆ ವಸ್ತು ಅವನಿಗೆ ಗೋಚರಿಸುವುದೇ ಇಲ್ಲ. ಸತ್ಯದ ಮಹಾಸಾಗರದಲ್ಲಿ ಮನುಷ್ಯನು ಏನನ್ನು ಬಯಸುತ್ತಾನೋ ಅದನ್ನು ಪಡೆಯುತ್ತಾನೆ. ದೇವರಿಗಾಗಿ ಕಾತರಿಸಿದ ಅಸ್ಸಿಸಿಯ ಸಂತ ಫ್ರಾನ್ಸಿಸ್ ದೈವ ಸಾಕ್ಷಾತ್ಕಾರ ಪಡೆದ. ಸೃಷ್ಟಿಯ ಹಿನ್ನೆಲೆಯ ನಿಯಮಗಳನ್ನು ಹುಡುಕಾಡಿದ ಐನ್ಸ್ಟೈನ್ ವಿಶ್ವವ್ಯಾಪಕ ನಿಯಮಗಳನ್ನು ಕಂಡುಹಿಡಿದ. ರೂಯ್ಸ್ಬ್ರೋಕ್ ಮಹಾನುಭಾವ ಎನ್ನುವಂತೆ ದೇಶ ಕಾಲಾತೀತನಾಗಿ ಪ್ರಜ್ಞೆಯ ಅನಿರ್ವಚನೀಯ ರಾಜ್ಯದಲ್ಲಿ ವಿಜೃಂಭಿಸುವ ಆ ದೇವರು ಪ್ರೀತಿಯ ವ್ಯಾಕುಲ ಮೊರೆಗೆ ಮಾತ್ರ ಲಭ್ಯನು ಎಂಬುದು ನೊಬೆಲ್ ಪಾರಿತೋಷಕ ವಿಜೇತ ವಿಜ್ಞಾನಿ ಡಾಕ್ಟರ್ ಅಲೆಕ್ಸಿಸ್ ಕೆರೆಲ್ ಹೇಳಿದ ಮಾತು. ಅಂದರೆ ಪ್ರಯತ್ನದಿಂದ ಪರಮಾರ್ಥ ಸಾಧ್ಯ ಎಂದಾಯಿತಲ್ಲವೇ? ನಮ್ಮ ದೇಶದ ದೇವಾಲಯಗಳಲ್ಲಿ ದೇವರ ವಿಭಿನ್ನ ಮೂರ್ತಿಗಳನ್ನು ನೀವು ನೋಡಿರಬಹುದು. ಆ ಮೂರ್ತಿಗಳು ತೋರಿಸುವ ಮುದ್ರೆಗಳನ್ನು ನೀವು ಎಂದಾದರೂ ಪರಿಶೀಲಿಸಿದ್ದೀರಾ? ಅವು ಬಹಳ ಅರ್ಥಪೂರ್ಣವಾಗಿವೆ. ಆ ದೇವತಾ ಮೂರ್ತಿಗಳು ಅಭಯ, ವರದ ಮುದ್ರೆಗಳ ಮೂಲಕ ಜೀವಿಗೆ ಹೆದರದಿರು, ನಿನ್ನ ಆಸೆ ನೆರವೇರುತ್ತದೆ ಎಂಬುದನ್ನು ಸದಾ ಸೂಚಿಸುತ್ತವೆ. ಆಸೆ ಇತ್ತು ಎಂದಾದರೆ ಅದು ಎಂದಾದರೊಂದು ದಿನ ನೆರವೇರಲೇಬೇಕು. ಸರ್ವಶಕ್ತನೂ ಸರ್ವಜ್ಞನೂ ಆದ ದೇವರು ಜಗತ್ತನ್ನು ಏಕೆ ಸೃಷ್ಟಿಸಿದ ಎನ್ನುವ ಪ್ರಶ್ನೆಗೆ ಜೀವಿಗಳ ಆಶೋತ್ತರಗಳನ್ನು ಪೂರೈಸಲು, ಅವರವರ ಕರ್ಮ ಫಲಗಳನ್ನು ಅನುಭವಿಸಲು ತಕ್ಕುದಾದ ವ್ಯವಸ್ಥೆಗಾಗಿ ಎನ್ನುತ್ತದೆ ಶಾಸ್ತ್ರ. ನಿಮ್ಮ ಆಸೆಯು ಇಂದೋ ನಾಳೆಯೋ ಮುಂದೆ ಎಂದಾದರೊಂದು ದಿನ ನೆರವೇರಿಯೇ ತೀರುತ್ತದೆ. ಎಲ್ಲ ಆಸೆಗಳಿಂದ ಬಿಡುಗಡೆ ಹೊಂದಿ ದಿವ್ಯ ಸ್ಥಿತಿಗೇರಲು ಮುಳ್ಳಿನಿಂದ ಮುಳ್ಳನ್ನು ತೆಗೆದಂತೆ ಈ ತೀವ್ರತರನಾದ ಆಸೆಯೇ ನಮಗೆ ಆಶ್ರಯ. ಹಾಗಾದರೆ ದುರಾಸೆಗಳು ನೆರವೇರುತ್ತವೆಯೇ ಎಂದು ಕೇಳಬಹುದು. ಹೌದು, ನೆರವೇರುತ್ತವೆ. ಆದರೆ ಪರಿಣಾಮ ಮಾತ್ರ ಭಯಾನಕ. ರಾವಣ ದುರ್ಯೋಧನರುಗಳ ದುರಾಸೆ ನೆರವೇರಿದಂತೆ ಕಂಡರೂ ಅದು ದುರಂತ ಮತ್ತು ಸರ್ವನಾಶದೆಡೆಗೆ ಅವರನ್ನು ಸೆಳೆಯಿತು. ನಿಮಗೇನು ಬೇಕೋ ಅದು ದೊರೆಯಬೇಕು. ಆದರೆ ಏನು ಬೇಕೆಂಬುದೇ ತಿಳಿಯದಿದ್ದರೆ ಪರಿಣಾಮ ಶೂನ್ಯ ಸಂಪಾದನೆಯಾದೀತು. ಇದು ಪ್ರಸಿದ್ಧ ಸಂತ ಅಲ್ಲಮ ಪ್ರಭುವಿನ ಶೂನ್ಯ ಸಂಪಾದನೆಯಲ್ಲ, ಅಲ್ಲಮನದು ಸಿದ್ಧಿ ಸಂಪಾದನೆ. ಗೊತ್ತು ಗುರಿ ಇಲ್ಲದ ಬದುಕಿನಿಂದ ನಾವು ಸಂಪಾದಿಸುವುದು ಇಷ್ಟೇ: ನಿರಾಶಾ ಮನೋಭಾವ, ದೈನ್ಯ, ಕೀಳರಿಮೆ ಮತ್ತು ದುಃಖ. ಒಟ್ಟಿನಲ್ಲಿ ದುರ್ಬಲ ವ್ಯಕ್ತಿತ್ವ, ದುರಂತ ಜೀವನ. ಮತ್ತೆ ಇನ್ನೊಂದು ವಿಷಯವನ್ನ ನೋಡೋಣ. ಮುನ್ನಡೆಯ ಮೂಲಮಂತ್ರ. ಹಾಗಾದರೆ ಬದುಕಿನಲ್ಲಿ ಸದ್ಯ ನಿಂತ ಸ್ಥಾನದಿಂದ ಉನ್ನತಿಯ ಪಥದಲ್ಲಿ ನಡೆಯಬೇಕೆನ್ನುವವರಿಗೆ ಯಾವ ಸಾಮಗ್ರಿಗಳು ಬೇಕು? ಮುನ್ನಡೆಯಬೇಕು, ಮೇಲೇರಲೇಬೇಕು, ಸರ್ವತೋಮುಖವಾದ ಪ್ರಗತಿಯಾಗಬೇಕು ಎನ್ನುವ ಪ್ರಬಲ ಆಸೆ ಬೇಕು. ಯಾವ ದಿಕ್ಕಿನಲ್ಲಿ ಮುನ್ನಡೆಯಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಿಕೊಳ್ಳಬೇಕು. ಹಾಗೆಂದರೆ ನಿಮ್ಮ ಗುರಿಯನ್ನು ಕುರಿತು ಸ್ಪಷ್ಟ ಅರಿವು ಬೇಕು. ನಿಮಗೇನು ಬೇಕು ಎಂಬುದನ್ನು ಸ್ಥಿರಚಿತ್ತರಾಗಿ ಯೋಚಿಸಿ. ಅವು ವಾಸ್ತವವೂ ಸಾಧ್ಯವೂ ಆಗುವ ಬೇಕುಗಳಾಗಲಿ, ಜಗುಲಿ ಹಾರದೆ ಗಗನ ಹಾರುವ ಕಲ್ಪನೆಯ ಗಾಳಿ ಗೋಪುರದ ಬೇಕುಗಳಾಗದಿರಲಿ. ನಿಮ್ಮ ಮುಖ್ಯ ಬೇಕುವಿಗೆ ಪೂರಕವಾದ ಪುಟ್ಟ ಬೇಕುಗಳ ಒಂದು ಪಟ್ಟಿಯನ್ನು ಮಾಡಿ ಅವುಗಳು ನಿಮಗೇಕೆ ಬೇಕು ಎಂಬುದನ್ನು ಕಾರಣ ಕೊಡಿ. ನೀವು 9ನೇ ತರಗತಿಯಲ್ಲಿ ಓದುತ್ತಿರುವಾಗ ವಿಮಾನ ಚಾಲನೆಯಾಗಬೇಕೆಂದು ನಿಮ್ಮ ನೆಚ್ಚಿನ ಮುಖ್ಯ ಬೇಕುವಿನ ಬಗೆಗೆ ನಿರ್ಧರಿಸಿಕೊಂಡಿರಬಹುದು. ಆ ಬೇಕು ಅಸಾಧ್ಯವೇನಲ್ಲ. ಆದರೆ ಆ ಮುಖ್ಯ ಬೇಕು ಪೂರೈಸಬೇಕಾದರೆ ಇತರ ಪುಟ್ಟ ಬೇಕುಗಳ ಪೂರ್ಣವಾಗುವುದು ಉಚಿತ. ದೃಷ್ಟಿಪಾಠವ, ಆರೋಗ್ಯವಂತ ಶರೀರ, ಶಾಂತ ನಿರ್ಭೀತ ಮನಸ್ಸು, ಇವುಗಳ ಜೊತೆಗೆ ವರ್ಷಾಂತ್ಯದ ಪರೀಕ್ಷೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪಾಸಾಗುವುದು. ಇವುಗಳ ಪೂರೈಕೆಯಾಗದೆ ಮುಖ್ಯ ಬೇಕು ದೊರೆಯಲಾರದು.
ನಿಮ್ಮ ಬೇಕುಗಳನ್ನು ನಿಶ್ಚಿತವಾಗಿರಿಸಿಕೊಳ್ಳಿ. ಅದನ್ನು ಪಡೆಯಲು ಕೂಡಲೇ ಕಾರ್ಯಮಗ್ನರಾಗಿ. ನೀವು ಆ ದಿಕ್ಕಿನಲ್ಲಿ ನಡೆದು ಜಯಗಳಿಸಿದ ಜನರ ಜೀವನವನ್ನು ಅಧ್ಯಯನ ಮಾಡಬೇಕು. ಅವರು ಪಟ್ಟ ಶ್ರಮ, ಎದುರಿಸಿದ ಕಷ್ಟಗಳು ಎಂಥವು ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಅಂಥ ವ್ಯಕ್ತಿಗಳ ಸಂಪರ್ಕ ಸಾಧ್ಯವಿದ್ದರೆ ಅವರನ್ನು ಕಂಡು ಮಾತನಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಅವರು ಸೂಚಿಸುವ ಪರಿಹಾರವೇನು ಎಂಬುದನ್ನು ತಿಳಿದುಕೊಳ್ಳಬೇಕು. ಮೋಸ, ವಂಚನೆ, ಅಡ್ಡದಾರಿಗಳಿಂದ ಯಾವ ಮಹತ್ವದ ಒಳ್ಳೆಯ ಕೆಲಸವೂ ಸಾಧ್ಯವಾಗುವುದಿಲ್ಲ ಎಂಬುದನ್ನು ಎಂದಿಗೂ ಮರೆಯದೇ ಇರಬೇಕು. ಸೋಲಿನಿಂದ ಧೃತಿಗೆಡದೆ ಸೋಲಿನ ಕಾರಣವನ್ನು ಕಂಡುಹಿಡಿದು ತಾಳ್ಮೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರೆಸಬೇಕು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಗುರಿ ಮತ್ತು ದಾರಿ ಎಂಬ ವಿಷಯವನ್ನು ನೋಡೋಣ. ಧನ್ಯವಾದಗಳು.